ಹಾಯ್ ಹಲೋ ನಮಸ್ಕಾರ ದೋಸ್ತ. ಇದು ನಮ್ದು ಕುರತ್ತಿದು 2ನೇ ವಿಡಿಯೋ ಆಗೈತಿ. ಈ ಥರ ಐತೆ ನೋಡ್ರಿ. ನಮ್ಮ ಕುರತ್ತಿ ದೇವಸ್ಥಾನದ್ದು ದ್ವಾರ ಬಾಕ್ಲ. ನಾವು ದೇವಸ್ಥಾನದೊಳಗೆ ಈ ಥರ ಹೋಗ್ತಾ ಇದ್ವಿ. ಇದು ಕುರತ್ತಿ ಬಸವೇಶ್ವರ ದೇವಸ್ಥಾನ. ಇದು ಹಳೆಯ ಕಾಲದ್ದು. ಈ ಥರ ದೇವಸ್ಥಾನ ನೀವು ನೋಡ್ಬೋದು ಜಾತ್ರೆ ದಿನ. ಅದು ಜಾತ್ರೆ ಮರುದಿನ ಇರೋದಕ್ಕೆ ಸ್ವಲ್ಪ ರಶ್ ಕಡಿಮೆ ಇತ್ತು. ಇದಕ್ಕಿಂತ ಜಾಸ್ತಿ ಇತ್ತು. ಈ ಥರ ಹೋಗ್ತಿದ್ದೆ ನಾನು ನೋಡ್ಕೊಂತ. ಅಂದ್ರೆ ಕಲ್ಲಿನಲ್ಲಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅವಾಗಿನ ಕಾಲದಲ್ವಾ ದೇವಸ್ಥಾನ. ಇದು ನಮ್ಮ ತಂಗಿ ಈ ತರ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಈ ತರ ಇತ್ತು. ಹಾಗೆ ದೇವಸ್ಥಾನದೊಳಗೆ ದರ್ಶನ ಮಾಡಕ್ಕಂತ ಒಳಗಡೆ ಹೋದ್ವಿ. ಕುರತ್ತಿ ಬಸವೇಶ್ವರ ದೇವಸ್ಥಾನ ಮಾಡಕ್ಕೆ ಇದಾಗ್ತಿತ್ತು, ರಶ್ ಜಾಸ್ತಿ ಇತ್ತಲ್ಲ. ನಾವು ಇಲ್ಲೇ ಪಕ್ಕದೂರವರು. ಅದಕ್ಕೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಈ ಕಡೆ ಕುರತ್ತಿ ಬಸವೇಶ್ವರ ದರ್ಶನ ಮಾಡ್ಕೊಂಡ್ವಿ. ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಆಮೇಲೆ ಹೊರಗಡೆ ಬಂದು ಗಿಟಕ್ಕಾಯನ್ನ ಮಾರ್ತಿದ್ರು. ಈ ತರ ಮರ ಇದ್ರಾಗೆ ಇದನ್ನ ಅಂದ್ರೆ ಕೊಬ್ಬರಿ ಇರುತ್ತಲ್ಲ, ಇದನ್ನ ಸುಡ್ತಾರ ಅಲ್ಲಿ. ಕರ್ಪೂರ ಮತ್ತೆ ಲೋಬಾನ ಹಾಕಿ ಅದನ್ನ ಸುಟ್ಟು ಈ ತರ ಸುಡ್ತಾರ. ಈ ತರ ಸುಟ್ಟಾದ್ಮೇಲೆ ಅದನ್ನ ಅಂದಾರ ಅಂತ ಹಚ್ಕೊಂತೀವಿ. ಅಲ್ಲಿ ಹೀಗೆ ಸುಡ್ತಾ ಇದ್ರು. ತುಂಬಾ ಜನ ಇದ್ರು. ಅದಕ್ಕೆ ಸುಡೋಕಂತಾನೆ ಒಂದು ಜಾಗ ಇದೆ ಅಲ್ಲಿ. ಆ ಸುಡೋದೊಂದು ವಿಡಿಯೋ ತಕೊಂಡೆ. ಆ ಅಂದಾರನ ಮತ್ತೆ ಕುರ ಆಗಿರುತ್ತಲ್ಲ, ಅದರಲ್ಲಿ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಸಿದ್ರೆ ಕುರ ಹೋಗುತ್ತಂತೆ. ಅದಕ್ಕೆ ಅದೇ ಹೇಳಿದ್ನಲ್ಲ, ತೇರ್ ಹತ್ರ ಬರುವಾಗ ಹಿಂದಿನ ವಿಡಿಯೋದಲ್ಲಿ ಕಾಲು ಸಿಗಿಸ್ಕೊಂಡು ಅಥವಾ ಎಲ್ಲರೂ ಕಾಲು ತಕೊಂಡ್ಬಿಟ್ಟು ಕಾಲು ತುಳಿದ್ರು. ಇವಾಗ ತೇರ್ ನೋಡಕ್ ಫ್ರೀ ಇತ್ತು ಮತ್ತೆ ಬಂದೆ ನಾನು. ಈ ತರ ನೋಡ್ಕೊಂಡು ತೇರಿನ ಹತ್ರ ಒಂದು ಶೂಟ್ ತಗೊಂಡೆ. ಈ ತರ ಆದ್ಮೇಲೆ ನಾನು ತೇರ್ ನೋಡಿದ್ಮೇಲೆ ಮತ್ತೆ ಹೊರಟೆ. ಮತ್ತೆ ಹಂಗೆ ದಾರಿಲಿ ಹೋಗ್ತಾ ಬಾತ್ಕೋಳಿ ಸಿಕ್ತು. ಬಾತ್ಕೋಳಿ ನೋಡ್ತಾ ಮತ್ತೆ ಇವತ್ತು ಜಾತ್ರೆ ಹೋಗೋಣ, ಜಾತ್ರೆ ಒಳಗಡೆ ಅಂತ ಹೊರಟ್ವಿ. ಈ ತರ ಹೋಗ್ತಿರುವಾಗ ರೋಡ್ನಲ್ಲೆಲ್ಲ ನೀರ್ ಹಾಕಿದ್ರು. ಕೆಸರು ಕಿಚ ಕಿಚ ಅಂತ ಇತ್ತು. ಅದ್ರಲ್ಲಿ ಹೋಗ್ತಿದ್ವಿ ಪ್ಯಾಂಟ್ ಎಲ್ಲ ಹೊಲ್ಸ್ ಮಾಡ್ಕೊಂಡು. ಈ ತರ ಹೋಗ್ತಿರುವಾಗ ಅವರು ನಮ್ಮ ಅಜ್ಜ ಹಿಂದೆ ಇರೋದು ಹೋಗ್ತಾ ಇದ್ವಿ. ಜಾತ್ರೆ ಏನು ಫುಲ್ ರದ್ದಾಗಿತ್ತು. ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದರಲ್ಲಿ ಜಾತ್ರೆಯಲ್ಲಿ ಸಿಗೋಂಥ ಐಟಮ್ಸು ಇದ್ರಲ್ಲಿ ನೋಡೋಕ್ ಸಿಗುತ್ತೆ. ಜಾತ್ರೆ ವೈಬ್ಸ್ ಬರುತ್ತೆ ಇದರಲ್ಲಿ. ಈ ತರ ಅಂದ್ರೆ ವಿಡಿಯೋಸ್ನ ನಾನು ಹೆಂಗ್ ವಿಡಿಯೋಸ್ ಮಾಡ್ತೀನಿ ಅಂತಂದ್ರೆ, ಇವಾಗ ವಿಡಿಯೋಸ್ ಮಾಡಿದಾಗೆಲ್ಲ ಅದು ನಾವು ಅಲ್ಲಿ ಇದೀವಿ ಅನ್ನೋ ತರ ಫೀಲ್ ಆಗಬೇಕು. ಆದ್ರೆ ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಇದು ಸಪೋರ್ಟ್ ಆಗಲ್ಲ. ಯಾಕಂದ್ರೆ ನನ್ನ ಮೊಬೈಲು ನಂದು DSLR ಕ್ಯಾಮ್ರಾನಿದೆ. ಅದನ್ನ ಒಯ್ಯಕ್ಕಾಗಲಿಲ್ಲ ಗಲಾಟೆಲಿ, ಏನಾದ್ರು ಒಡೆದೋದ್ರೆ ಅಂತ. ಹೋಯ್ತೀನಿ ನೆಕ್ಸ್ಟ್ ಯಾವ್ದಾದ್ರು ಜಾತ್ರೆ ಹೋಯ್ತೀನಿ. 4K ಸಪೋರ್ಟ್ ಆಗುತ್ತೆ ಆ ಕ್ಯಾಮ್ರಾ, ಅದರಲ್ಲಿ ವಿಡಿಯೋ ಮಾಡ್ತೀನಿ. ಈ ತರ ಇತ್ತು ಜಾತ್ರೆ. ಇದರಲ್ಲಿ ಮೇನ್ ಹೈಲೈಟ್ ಯಾವ್ದು ಗೊತ್ತಾ? ಇದು ಬಂದಿದೆ ನೋಡಿ, ಅದು ಕಿವಿಲಿ ಹಾಕೊಂಡು ಪ್ರೆಸ್ ಮಾಡಿದಾಗ ಕಿವಿ ಎದ್ದೇಳುತ್ತಲ್ಲ, ಇಲ್ಲಿ ರೀಲ್ಸ್ ಹಾಕ್ತೀನಿ ನೋಡಿ, ಅದೇ ತರ ಅದೇ ಜಾಸ್ತಿ ಎಲ್ಲ ಅಂಗಡಿಲಿ ಕಾಣ್ತಿದ್ದು. ಅಂದ್ರೆ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಿದ್ರು ಎಲ್ರು. ಆಗ ನೋಡ್ಕೊಂಡು ಈ ತರ ಇಳಿಗೆ ಮಣೆ ಮತ್ತೆ ಚೌಟು ಎಲ್ಲ ಈ ತರ ಪಾತ್ರೆ ಪಗಡೆ ಎಲ್ಲ ಇದು ಈ ತರ ನೋಡ್ಕೊಂಡ್ವಿ. ಹಾಗೆ ಜಾತ್ರೆ ಸುತ್ತಾಡ್ಕೊಂತ ಹೋದ್ವಿ. ಅಲ್ಲಿ ಮಾತ್ರ ಜಾಸ್ತಿ ರಶ್ ಇತ್ತು. ಇದೇ ತರ ರಶ್ ನೋಡ್ಕೊಂತ ಹೋಗ್ತಿದ್ವಿ ಮುಂದೆ. ಈ ತರ NIT ಬ್ಯಾಗ್ಸು ಅಥವಾ ಸ್ಕೂಲ್ ಬ್ಯಾಗ್ಸು ಎಲ್ಲ ಇತ್ತು. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ, ತೋರಿಸ್ದೆ. ಆಮೇಲೆ ಈ ತರ ಸರಗಳಿತ್ತು. ಇದರ ಹೆಸರು ಇನ್ವಿಸಿಬಲ್ ಚೈನ್ ಅಂತ. ಇದು ನಮ್ಮ ಅಕ್ಕ ಮಾಡ್ತಿದ್ದಾರೆ. ಅವ್ರದ್ದು Instagram ID ಇದೆ, VV Creation ಅಂತ. ಯಾರಿಗಾದ್ರೂ ಬೇಕಾದ್ರೆ ಅದರಲ್ಲಿ ಫೋಟೋಸ್ ಇರುತ್ತೆ. ಚೆನ್ನಾಗಿದ್ರೆ ಹೋಮ್ ಡೆಲಿವರಿ ಮಾಡ್ತಾರೆ. ನೀವು ನೋಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಅವ್ರಿಗೆ ಮೆಸೇಜ್ ಮಾಡಿ ಹಾಕ್ತಾರೆ. VV Creation ಅಂತ Instagram ID ಅವ್ರದ್ದು. ಆಮೇಲೆ ಹಂಗೆ ಜಾತ್ರೆಗೆ ಬಂದ್ವಿ. ನೆಕ್ಸ್ಟು ಈ ಥರ ಜಾತ್ರೆ ಬಂದಾಗ ಆರ್ಕೆಸ್ಟ್ರಾ ಇತ್ತು ಅಲ್ಲಿ.
ಆರ್ಕೆಸ್ಟ್ರಾದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಆ ಥರ ಸಾಂಗ್ಸ್ ಹಾಕ್ತಿರೋದು. ಕಾರ್ ಅಥವಾ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನೋಡ್ತೀನಿ, ಇವಾಗ ಒಂದು ಸತಿ ವಿಡಿಯೋ ಮಾಡಿ ಹಾಕಿದ್ರೆ ಗೊತ್ತಾಗುತ್ತಲ್ಲ, ಅಥವಾ ಕಾಪಿರೈಟ್ ಕ್ಲೈಮ್ನ ಹೆಂಗೆ ತೆಗೆಯೋದು ಅಂತ ನೋಡ್ತೀನಿ. ಅಲ್ಲಿ ಮಾತ್ರ ಹೋರಿಗಳು ಚೆನ್ನಾಗಿದ್ವು, ಜಾಸ್ತಿ ಹೋರಿಗಳು ಬಂದಿದ್ವು. ಜಾತ್ರೆದು ವೈಬ್ಸು ಚೆನ್ನಾಗಿ ಬರುತ್ತೆ, ಅಂದರೆ ನರಗಳೆಲ್ಲ ರೋಮಾಂಚ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು. ಈ ಥರ ಹೋರಿಗಳನ್ನೆಲ್ಲ ನೋಡ್ಕೊಂಡು ಆರ್ಕೆಸ್ಟ್ರಾದೆಲ್ಲ ಸಾಂಗ್ಸ್ನ ರೆಕಾರ್ಡ್ ಮಾಡಿದೆ. ಸಾಂಗ್ಸ್ ಹೋಗ್ತಾವೇನೋ ಗೊತ್ತಿಲ್ಲ. ಒಟ್ನಾಗಿ ಯೂಟ್ಯೂಬು ನಾನು ಫಸ್ಟಿಗೆ ಕುರುತಿ ಜಾತ್ರೆ ಬರ್ತೀನಲ್ಲ, ಅದೇ ಹೇಳಿದ್ನಲ್ಲ, ಕುರುತಿ ಜಾತ್ರೆ ಬಂದರೆ ವೀಡಿಯೋಸ್ ಮಾಡ್ತಿದ್ದೆ, ಸ್ಟೋರೇಜ್ ಆಗ್ತಿತ್ತು, ಯೂಟ್ಯೂಬ್ ಆಗ್ತಿದ್ದಿಲ್ಲ. ಇವಾಗ ಹಾಕ್ತೀನಿ ಇವಾಗ. ಈ ಥರ ಇತ್ತು ಕುರುತಿ ಜಾತ್ರೆ. ಇದರಲ್ಲಿ ಯಾರಾದರೂ ಕುರುತಿ ಜಾತ್ರೆಯಲ್ಲಿ ನಿಮ್ಮ ಹೋರಿಗಳನ್ನ ತಂದಿದ್ದೆ, ನಿಮ್ಮ ಹೋರಿಗಳ ವಿಡಿಯೋ ಇತ್ತಂದರೆ ಲೈಕ್ ಕೊಡಿ, ಲೈಕ್ ಮಾಡಿ, ಯಾವ ಹೋರಿ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಇಷ್ಟು ಚೆನ್ನಾಗಿದ್ದು ಹೋರಿಗಳು. ಹಾಗೆ ನಾನು ನಮ್ಮ ಅಜ್ಜ ಆರ್ಕೆಸ್ಟ್ರಾ ಮುಗಿಸ್ಕೊಂಡು ಹೋಗ್ತಿದ್ವಿ ಹೊರಗಡೆಗೆ, ನೈಟ್ ಆಗುತ್ತೆ ಅಂತ. ಆಮೇಲೆ ಆರ್ಕೆಸ್ಟ್ರಾದು ಡ್ರಮ್ ಸೆಟ್ ಬಾರ್ಸೋದೆಲ್ಲ ವಿಡಿಯೋ ತಗೊಂಡು ಇದು ಕುರುತಿ ಜಾತ್ರೆದು ಪಾರ್ಟ್ 2 ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. @D5 ಯೂಟ್ಯೂಬ್ ಚಾನಲ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೆ ನೆಕ್ಸ್ಟು ಹೊಸ ವಿಡಿಯೋನ ತರ್ತೀನಿ. ಶಿವರಾತ್ರಿದೊಂದು ವಿಡಿಯೋ ಇತ್ತು, ಅದನ್ನು ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ ಬೆಂಗಳೂರದು. ಓಕೆ, ಟಾಟಾ, ಬಾಯ್.